ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೂರ್ಯ, ಮಮತಾ ಬೈಜು ಅಂಡ್ ವೆಂಕಿ ಅಟ್ಲೂರಿ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತ ವಿಶ್ವನಾಥ್ ಅಂಡ್ ಸನ್ಸ್ ಮೂವಿ ಇವತ್ತು ರಿಲೀಸ್ ಆಗಿದೆ. ಇದರ ಒನ್ಲೈನ್ ಸ್ಟೋರಿ ಏನು ಅಂತಂದ್ರೆ, ಸಂಜಯ್ ವಿಶ್ವನಾಥ್ ಒಬ್ಬ ಇಂಟರ್ನ್ಯಾಷನಲ್ ಶೂಟರ್, ಜೊತೆಗೆ ಲೈಫ್ ಅಲ್ಲಿ ಒಳ್ಳೆ ವ್ಯಾಲ್ಯೂಸ್ ಇಟ್ಕೊಂಡಿರುವಂತ 42 ಇಯರ್ಸ್ ಓಲ್ಡ್ ಬಿಲಿಯನಿಯರ್ ಕೂಡ. ಆದ್ರೆ ಇವನ್ನ ಲೈಫ್ ಅಲ್ಲಿ ಮ್ಯಾರೇಜ್ ಮೇಲೆ ಒಂದು ಡಿಫ್ರೆಂಟ್ ಒಪಿನಿಯನ್ ಇಟ್ಕೊಂಡಿರ್ತಾನೆ. ಅಂತಹ ಸಂಜಯ್ ಲೈಫ್ಗೆ 22 ಇಯರ್ಸ್ ಓಲ್ಡ್ ಮಮತಾ ಬೈಜು ಹೇಗ್ ಬಂದ್ಲು, ಇವರ ಮಧ್ಯೆ ಹೇಗೆ ಒಂದು ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ, ಆಮೇಲೆ ಇವರ ಲೈಫಲ್ಲಿ ಏನಾಗುತ್ತೆ, ಅಂಡ್ ಸೂರ್ಯ ಅವರ ಮಗನ್ಗೆ ಆಪರೇಷನ್ ಆಯ್ತಾ ಇಲ್ವಾ ಅನ್ನೋದು ಇದರ ಸ್ಟೋರಿ. ಇನ್ನು ಈ ಫಿಲಮ್ನ ಪಾಸಿಟಿವ್ ಅಥವಾ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸೂರ್ಯ ಅವ್ರ ಬಗ್ಗೆನೇ ಹೇಳ್ಬೇಕು. ಇವ್ರಿಗೆ ಇರುವಂತ ಸ್ಕ್ರೀನ್ ಪ್ರೆಸೆನ್ಸ್ ಬೇರೆ ಲೆವೆಲ್ ಅಲ್ಲಿ ಇದೆ. ಇವರು ಸ್ಕ್ರೀನ್ ಅಲ್ಲಿ ಇದ್ರೇನೆ ಸಾಕು, ಕಂಪ್ಲೀಟ್ ಅಟೆನ್ಷನ್ ಇವ್ರ ಮೇಲೆ ಇರುತ್ತೆ. ಸ್ಪೆಷಲಿ ಎಮೋಷನ್ ಸೀನ್ಸ್ ಬಂದಾಗ ಇವರ ಆಕ್ಟಿಂಗ್ ಸೂಪರ್ ಆಗಿದೆ. ಇನ್ನು ಮಮತಾ ಬೈಜು ಅವರ ಕ್ಯಾರೆಕ್ಟರ್ ಇಲ್ಲಿ ಪರ್ಫೆಕ್ಟ್ ಸೂಟ್ ಅಂತಾನೆ ಹೇಳ್ಬೋದು. ಇವರ ಸ್ವೀಟ್ ಆಕ್ಟಿಂಗ್, ಕ್ಯೂಟ್ ಎಕ್ಸ್ಪ್ರೆಷನ್ಸ್ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಸೂರ್ಯ ಅವರ ಜೊತೆ ಇದ್ದಾಗ ಇವರ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಅಂಡ್ ರಾಧಿಕಾ ಅವರು ಅಷ್ಟೇ ಸೂರ್ಯ ಅವರ ಮದರ್ ರೋಲ್ ಅಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಸೆಟ್ ಆಗಿದ್ದಾರೆ. ಇನ್ನು ಈ ಫಿಲಮ್ನ ಇನ್ನೊಂದು ಬಿಗ್ ಪ್ಲಸ್ ಪಾಯಿಂಟ್ ಅಂತಂದ್ರೆ ಅದು ವೆಂಕಿ ಅಟ್ಲೂರಿ ಅವರ ಡೈರೆಕ್ಷನ್ ಮತ್ತೆ ರೈಟಿಂಗ್. ಯಾಕೆ ಅಂತಂದ್ರೆ ಒಂದು ಸಿಂಪಲ್ ಸ್ಟೋರಿನ, ಅದು ಕೂಡ ಒಂದು ಸೆನ್ಸಿಟಿವ್ ಕಾನ್ಸೆಪ್ಟ್ನ ತಗೊಂಡು ಸಿನಿಮಾ ಪೂರ್ತಿ ಎಂಗೇಜಿಂಗ್ ಆಗಿಡೋದು ತುಂಬಾ ಕಷ್ಟ. ಯಾಕೆ ಅಂತಂದ್ರೆ ಇದು ಸ್ವಲ್ಪ ಮಿಸ್ ಆದ್ರೂ ಕೂಡ ಫಿಲಮ್ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಬಟ್ ಅದನ್ನ ಇವರು ಲಕ್ಕಿ ಭಾಸ್ಕರ್ ತರನೇ ಒಂದು ಕ್ಲೀನ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಮತ್ತೆ ಇದರ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಅಂತಂದ್ರೆ ಇದರಲ್ಲಿ ಅನ್ನೆಸೆಸರಿ ಎಲಿವೇಶನ್ ಸೀನ್ಸ್ ಇಲ್ಲ ಅಂಡ್ ಲೌಡ್ BGM ಅನ್ನೋದು ಇಲ್ಲ. ಸ್ಟೋರಿನ ತುಂಬಾ ಸಿಂಪಲ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ತೋರಿಸಿದ್ದಾರೆ. ಮತ್ತೆ ಇದರಲ್ಲಿರುವಂತ ಎಲ್ಲಾ ಕ್ಯಾರೆಕ್ಟರ್ ಪ್ಲೇಸ್ಮೆಂಟ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಯಾವುದು ಕೂಡ ಫೋರ್ಸ್ಫುಲಿ ಆಡ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಇನ್ನು ಇದರ ನೆಗೆಟಿವ್ ಪಾಯಿಂಟ್ ಏನು ಅಂತಂದ್ರೆ ಸ್ಟೋರಿ ತುಂಬಾ ಸಿಂಪಲ್ ಆಗಿರೋದ್ರಿಂದ ಅಲ್ಲಲ್ಲಿ ಇದರ ಸ್ಟೋರಿನ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಮತ್ತೆ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡ್ರ್ಯಾಗ್ ಆಯ್ತು ಅನ್ನೋ ಒಂದು ಫೀಲ್ ಬರುತ್ತೆ. ಇದನ್ನ ಬಿಟ್ಟು ಬೇರೆ ಯಾವುದೇ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ. ಇನ್ನು ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ವಿಶ್ವನಾಥ್ ಅಂಡ್ ಸನ್ಸ್ ಮೂವಿ ಒಂದು ಒಳ್ಳೆ ಕಾಮಿಡಿ ಎಮೋಷನ್ಸ್ ಜೊತೆಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸ್ಟೋರಿ ಆಗಿದೆ. ಸೊ ಇದನ್ನ ಫ್ಯಾಮಿಲಿ ಜೊತೆನೆ ಈ ವೀಕೆಂಡ್ ಅಲ್ಲಿ ಎಂಜಾಯ್ ಮಾಡಬಹುದು. ಅಂಡ್ ಇದು ಸೂರ್ಯ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೂಡ ಕೊಟ್ಟಿದೆ. ಮತ್ತೆ ನೀವು ಈ ಫಿಲಮ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಈ ಫಿಲಮ್ ಏನ್ ಅನ್ನಿಸ್ತು, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೈಪ್ ಕೊಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.